ಹೋಟೆಲ್ಗಳಲ್ಲಿ ಮಾಡುವಂತಹ ಪೂರಿನ ನಾವು ಮನೆಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಸೇಮ್ ಅದೇ ರೀತಿ ಇರತ್ತೆ. ಕೆಲವರು ನಾವು ಮಾಡುವ ಪೂರಿ ಉಬ್ಬಿ ಬರಲ್ಲ ಅಂತ ಹೇಳ್ತಾರೆ. ಅಂತವರಿಗೆ ಉಬ್ಬಿ ಬರುವ ಪೂರಿನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ. ಪೂರಿ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಪೂರಿನ ಹೇಗ್ ಮಾಡೋದು ಅಂತ ನೋಡೋಣ. ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕೋದ್ರಿಂದ ಪೂರಿಗೆ ಒಂದೊಳ್ಳೆ ಕಲರ್ ಬರುತ್ತೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕೊಂಡಿದ್ದೀನಿ. ಚಿರೋಟಿ ರವೆ ಹಾಕೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ಉಬ್ಬಿರುವ ಪೂರಿ ಬೇಗನೆ ಸಾಫ್ಟ್ ಆಗೋದಿಲ್ಲ, ಹಾಗೆ ಇರತ್ತೆ. ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನ ಹಾಕೊಳ್ಬೇಕು. ಕಾಯಿಸಿರೋ ಆಯಿಲ್ ಏನು ಹಾಕೊಳ್ತಾ ಇಲ್ಲ, ಹಾಗೆ ಆಯಿಲ್ ಅನ್ನ ಹಾಕೊಂಡಿದೀನಿ. ನೀರನ್ನ ಹಾಕೊಳ್ಳೋ ಮುಂಚೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀರನ್ನ ಹಾಕಿ ಕಲಿಸ್ಕೊಳ್ಳಿ. ಹಿಟ್ಟನ್ನ ಮಿಕ್ಸ್ ಮಾಡಿ ಆದ್ಮೇಲೆ ಸ್ವಲ್ಪನೇ ನೀರನ್ನ ಹಾಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನೀವಿದನ್ನ ಕಲಿಸ್ಕೊಳ್ಬೇಕು. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟು ಸಾಫ್ಟ್ ಆಗಿ ಬರ್ಬೇಕು. ಹಿಟ್ಟು ನಾದ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನ ಹಿಟ್ಟಿನ ಮೇಲೆ ಹಾಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ 10 ನಿಮಿಷ ಸೈಡಿಗೆ ಇಡಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಹಿಟ್ಟನ್ನ ಕಲ್ಸಿಟ್ಟು 10 ನಿಮಿಷ ಆಗಿದೆ ನೋಡಿ. ಹಿಟ್ಟು ಸಾಫ್ಟ್ ಆಗಿ ಬಂದಿದೆ. ಈಗ ಒಂದ್ಸರಿ ಚೆನ್ನಾಗಿ ನಾದ್ಕೊಳ್ಳೋಣ. ಹಿಟ್ಟನ್ನ ನೀವು ಎಷ್ಟು ನಾದ್ಕೊಳ್ತೀರೋ ಅಷ್ಟು ಒಳ್ಳೇದು. ಆಲ್ರೆಡಿ ನಮ್ಮ ಚಾನೆಲ್ ಅಲ್ಲಿ ಗೋಧಿ ಹಿಟ್ಟಿನ ಪೂರಿ ಮಾಡಿ ತೋರಿಸಿದೀನಿ. ಎಲ್ಲರೂ ಆ ರೆಸಿಪಿಗೆ ತುಂಬಾನೇ ಸಪೋರ್ಟ್ ಮಾಡಿದೀರಾ. ನಿಮ್ ಸಪೋರ್ಟ್ ನನ್ಗೆ ತುಂಬಾನೇ ಮುಖ್ಯ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಿಟ್ಟನ್ನ ಸ್ವಲ್ಪ ತಗೊಂಡು ಚೆನ್ನಾಗಿ ಕೈಯಿಂದ ನಾದ್ಕೊಳ್ಬೇಕು. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೈಫಿನ ಸಹಾಯದಿಂದ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಳ್ಳುವಾಗ ನೀವು ಎಲ್ಲಾನು ಒಂದೇ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಕಟ್ ಮಾಡಿ ಪೂರಿನ ಲಟ್ಟಿಸ್ಕೊಳ್ಬೇಕು. ತುಂಬಾ ತೆಳುವಾಗಿ ಲಟ್ಟಿಸ್ಕೊಳ್ಬೇಡಿ. ಪೂರಿ ಸ್ವಲ್ಪ ದಪ್ಪನೇ ಇರ್ಲಿ. ನಿಮ್ಗೆ ಪೂರಿನ ರೌಂಡ್ ಶೇಪ್ ಅಲ್ಲಿ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ನಾನ್ ಹೇಳೋ ಟಿಪ್ ಅನ್ನ ಫಾಲೋ ಮಾಡಿ ಪೂರಿ ರೌಂಡ್ ಶೇಪ್ ಅಲ್ಲಿ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಪೂರಿನ ಲಟ್ಟಿಸ್ಕೊಂಡು ಈ ರೀತಿಯ ಬೌಲ್ ಅಥವಾ ರೌಂಡ್ ಶೇಪ್ ಪ್ಲೇಟ್ ಅನ್ನ ತಗೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿನ ಬೌಲ್ ತಗೊಂಡು ಪೂರಿ ಮೇಲೆ ಇಟ್ಟು ಪ್ರೆಸ್ ಮಾಡಿ ಎಕ್ಸ್ಟ್ರಾ ಬಂದಿರೋ ಹಿಟ್ಟನ್ನೆಲ್ಲ ತಕ್ಕೊಳ್ಬೇಕು. ಈಗ ಪೂರಿ ರೌಂಡ್ ಶೇಪ್ ಆಗಿ ಬರುತ್ತೆ. ಪೂರಿ ಮಾಡುವಾಗ ಆಯಿಲ್ ಹೀರ್ಕೊಳ್ಳುತ್ತೆ. ಪೂರಿ ಸ್ವಲ್ಪನೂ ಆಯಿಲ್ ಅನ್ನ ಹೀರ್ಕೋಬಾರ್ದು ಅಂದ್ರೆ ನಾನ್ ಹೇಳೋ ಟಿಪ್ ಅನ್ನ ಫಾಲೋ ಮಾಡಿ ಪೂರಿ ಸ್ವಲ್ಪ ಕೂಡ ಆಯಿಲ್ ಅನ್ನ ಹೀರ್ಕೊಳ್ಳಲ್ಲ. ಒಂದ್ ಪಾತ್ರೆಯಲ್ಲಿ ಆಯಿಲ್ ಅನ್ನ ಕಾಯ್ಲಿಕ್ಕಿಡುವಾಗ 1 ಟೀ ಸ್ಪೂನ್ ಆಗುವಷ್ಟು ಪೌಡರ್ ಸಾಲ್ಟ್ ಅನ್ನ ಹಾಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಪೂರಿ ಆಯಿಲ್ ಅನ್ನ ಹೀರ್ಕೊಳ್ಳೋದಿಲ್ಲ. ಆಯಿಲ್ ಬಿಸಿ ಆದ್ಮೇಲೆ ಪೂರಿನ ಹಾಕಿ ಈ ರೀತಿ ಪ್ರೆಸ್ ಮಾಡಿ ಆಯಿಲ್ ಅನ್ನ ಮೇಲೆ ಪೂರಿ ಮೇಲ್ಗಡೆ ಹಾಕೊಳ್ಬೇಕು. ಹಾಕೊಳ್ತಾ ಬೇಯಿಸ್ಕೊಂಡ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. 2 ಕಡೆ ಪೂರಿನ ಲೈಟ್ ಕಲರ್ ಬರೋ ಹಾಗೆ ಬೇಯಿಸ್ಕೊಳ್ಳಿ. ಹೋಟೆಲ್ಗಳಲ್ಲಿ ಸಿಗುವಂತ ಗರಿಗರಿಯಾದ ಪೂರಿ ರೆಡಿ ಆಗತ್ತೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.